ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಮೊದಲು ಬರೋದೇನೋ ಉದ್ಯೋಗದ ಚಿಂತೆ ಅಲ್ವಾ? ಆದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಇದನ್ನೇ ಒಂದು ಬೇರೆ ಆಯಾಮದಿಂದ ನೋಡೋಣ. ನಮ್ಮ ಮುಂದಿನ ಪೀಳಿಗೆಯನ್ನ ಎಐ ಜಗತ್ತಿಗೆ ಸಿದ್ಧಪಡಿಸೋದು ಅಂದ್ರೆ ಅವರನ್ನ ಕೇವಲ ಎಐ ಬಳಕೆದಾರರನ್ನಾಗಿ ಮಾಡೋದಲ್ಲ, ಅದಕ್ಕಿಂತ ಮಿಗಿಲಾಗಿ ಎಐ ಆಡಳಿತಗಾರರನ್ನಾಗಿ, ಅಂದ್ರೆ ಎಐಯನ್ನ ಆಳುವವರನ್ನಾಗಿ ಹೇಗೆ ಬೆಳೆಸ್ಬೋದು ಅಂತ. ಬನ್ನಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೋಷಕರ ಮನಸ್ಸಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಎಐ ನಮ್ಮ ಮಕ್ಕಳ ಕೆಲ್ಸವನ್ನ ಕಸಿದುಕೊಂಡು ಬಿಡುತ್ತಾ? ಇದು ನಿಜಕ್ಕೂ ಸಹಜವಾದ ಆತಂಕ. ಯಾಕಂದ್ರೆ ಟೆಕ್ನಾಲಜಿ ಅಷ್ಟು ವೇಗವಾಗಿ ಬದಲಾಗ್ತದೆ. ಹಾಗಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಆಗೋದು ತುಂಬಾನೇ ಸಾಮಾನ್ಯ. ಆದ್ರೆ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಇದಲ್ಲ. ಹೌದು, ಯಾಕೆಂದ್ರೆ ಇದು ತಪ್ಪಾದ ಪ್ರಶ್ನೆ. ಈ ಭಯ ಅರ್ಥ ಆಗುವಂಥದ್ದೇ ಆದ್ರೂ ಇದು ಒಂದು ಆಳವಾದ ನಿಜವಾದ ಸಮಸ್ಯೆಯನ್ನ ನಮ್ಮ ಗಮನದಿಂದ ತಪ್ಪಿಸುತ್ತೆ. ನಾವು ಕೇವಲ ಕೆಲಸ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚಿಸ್ತಾ ಅದಕ್ಕಿಂತಲೂ ದೊಡ್ಡದಾದ ಒಂದು ಅಪಾಯವನ್ನ ಕಡೆಗಣಿಸ್ತಿರ್ಬೋದು. ಆ ನಿಜವಾದ ರಿಸ್ಕ್ ಏನಪ್ಪಾ ಅಂದ್ರೆ ಕಾಗ್ನಿಟಿವ್ ಆಫ್ಲೋಡಿಂಗ್ ಕ್ರೈಸಿಸ್, ಅಂದ್ರೆ ಜ್ಞಾನಾತ್ಮಕ ಹೊರೆ ಇಳಿಸುವಿಕೆಯ ಬಿಕ್ಕಟ್ಟು. ಇದರರ್ಥ ಟೆಕ್ನಾಲಜಿಯಿಂದ ಕೆಲಸ ಹೋಗುತ್ತೆ ಅನ್ನೋದಕ್ಕಿಂತಲೂ ಒಂದು ಸೂಕ್ಷ್ಮವಾದ, ಆದ್ರೆ ತುಂಬಾನೇ ದೊಡ್ಡ ಅಪಾಯ ನಮ್ಮ ಮುಂದಿದೆ. ಅದು ನಮ್ಮ ಯೋಚನಾ ಸಾಮರ್ಥ್ಯವನ್ನೇ ನಾವು ಬೇರೆದರ ಮೇಲೆ ಅವಲಂಬಿತರಾಗೋದು. ಹಾಗಿದ್ರೆ ಈ ಕಾಗ್ನಿಟಿವ್ ಆಫ್ಲೋಡಿಂಗ್ ಅಂದ್ರೆ ನಿಖರವಾಗಿ ಏನು? ನೋಡಿ, ಇದು ಬೇರೇನೂ ಅಲ್ಲ, ನಮ್ಮ ತಲೆಗೆ ಕೊಡೋ ಕೆಲ್ಸವನ್ನ, ಅಂದ್ರೆ ತರ್ಕ ಮಾಡೋದು, ಸಮಸ್ಯೆ ಬಗೆಹರಿಸೋದು, ಈ ತರಹದ ತುಂಬಾನೇ ಮುಖ್ಯವಾದ ಕೌಶಲ್ಯಗಳನ್ನ ನಾವೇ ಮಾಡೋ ಬದಲು ಎಐ ತರಹದ ಹೊರಗಿನ ಸಿಸ್ಟಮ್ಗಳಿಗೆ ವಹಿಸ್ಬಿಡೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೇ ಯೋಚನೆ ಮಾಡೋ ಬದಲು ಆ ಯೋಚನೆ ಮಾಡೋ ಕೆಲ್ಸವನ್ನೇ ಒಂದು ಮಷೀನ್ಗೆ ಕೊಟ್ಬಿಡೋದು ಅಷ್ಟೇ. ಈ ಮಾತು ಒಂದು ಬಹಳ ಮುಖ್ಯವಾದ ಸತ್ಯವನ್ನ ಹೇಳುತ್ತೆ. ಅನುಕೂಲ ಅನ್ನೋದು ಸದ್ದಿಲ್ಲದೆ ನಮ್ಮ ಸಾಮರ್ಥ್ಯವನ್ನೇ ಕುಗ್ಗಿಸ್ಬಿಡಬಹುದು ಅಲ್ವಾ? ಉತ್ತರಗಳು ಬೆರಳು ತುದಿಯಲ್ಲೇ ಇಷ್ಟು ಸುಲಭವಾಗಿ ಸಿಕ್ಕಾಗ ನಮ್ಮ ಸ್ವಂತ ಮೆದುಳಿಗೆ ಕಸರತ್ತು ಕೊಡೋದನ್ನೇ ನಿಲ್ಲಿಸ್ಬಿಡಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ನಾವು ಎಐಯನ್ನು ಸರಿಯಾದ ಕ್ರಮದಲ್ಲಿ ಬಳಸದೆ ಹೋದ್ರೆ ಎದುರಾಗೋ ಅಪಾಯಗಳು ಇವು. ಬರೆಯೋ ಕೆಲ್ಸವನ್ನ ಅದಕ್ಕೆ ವಹಿಸಿದ್ರೆ ನಮ್ಮ ವಾದ ಮಂಡಿಸೋ ಸಾಮರ್ಥ್ಯವೇ ಕಡಿಮೆಯಾಗುತ್ತೆ. ಯೋಚಿಸೋ ಕೆಲ್ಸವನ್ನು ಅದಕ್ಕೆ ಬಿಟ್ರೆ ನಮ್ಮ ವಿಮರ್ಶಾತ್ಮಕ ನೋಟವೇ ಮಾಯವಾಗುತ್ತೆ. ವಿಶ್ಲೇಷಣೆ ಮಾಡೋ ಬದಲು ಬರೀ ಸಾರಾಂಶಗಳನ್ನು ಒಪ್ಕೊಂಡ್ರೆ ಸಾಕ್ಷ್ಯಗಳನ್ನ ಪರೀಕ್ಷಿಸೋ ಅಭ್ಯಾಸವೇ ತಪ್ಪಿಹೋಗುತ್ತೆ. ಕೊನೆಗೆ ನಮ್ಮ ನೆನಪಿನ ಶಕ್ತಿಯನ್ನೇ ಬಳಸದೆ ಹೋದ್ರೆ ಆಳವಾದ ತರ್ಕಕ್ಕೆ ಬೇಕಾದ ಮೆದುಳಿನ ನೆರಮಂಡಲದ ಸಂಪರ್ಕಗಳೇ ದುರ್ಬಲ ಆಗ್ತವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲೇ ನೋಡಿ, ನಮ್ಮ ಯೋಚನಾ ಕ್ರಮದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ಬೇಕಿದೆ. ನಮ್ಮ ಗಮನ ಕೆಲಸವನ್ನ ರಕ್ಷಿಸೋದ್ರ ಮೇಲೆ ಅಲ್ಲ, ಬದಲಾಗಿ ನಮ್ಮ ವಿವೇಚನೆಯನ್ನ, ಅಂದ್ರೆ ನಮ್ಮ ಜಡ್ಜ್ಮೆಂಟನ್ನ ರಕ್ಷಿಸೋದ್ರ ಮೇಲೆ ಇರಬೇಕು. ಇದು ಕೇವಲ ಪ್ರತಿಕ್ರಿಯೆ ಅಲ್ಲ, ಇದು ಮುಂದಾಲೋಚನೆಯುಳ್ಳ ಒಂದು ಸ್ಟ್ರಾಟಜಿ. ಈ ಹೋಲಿಕೆ ಇಡೀ ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ನೋಡಿ, ಹಳೆಯ ಗುರಿ ಅಂದ್ರೆ ಉದ್ಯೋಗ ರಕ್ಷಣೆ, ಅದು ರಿಯಾಕ್ಟಿವ್. ಆದ್ರೆ ಹೊಸ ಗುರಿ ಅಂದ್ರೆ ವಿವೇಚನೆಯ ರಕ್ಷಣೆ, ಇದು ಪ್ರೋಆಕ್ಟಿವ್. ಹಳೆಯ ದಾರಿಯಲ್ಲಿ ನಾವು ಎಐ ಜೊತೆ ಸ್ಪರ್ಧೆ ಮಾಡ್ತೀವಿ, ಆದ್ರೆ ಹೊಸ ದಾರಿಯಲ್ಲಿ ನಾವು ಎಐಯನ್ನೇ ಆಡುತ್ತೇವೆ. ಕೇವಲ ನೆನ್ಪಿಟ್ಕೊಳ್ಳೋದ್ರ ಬದಲು ತರ್ಕ ಮಾಡೋದಕ್ಕೆ ಗಮನ ಕೊಡಬೇಕು. ಆಟೋಮೇಷನ್ಗೆ ಬಲಿಯಾಗೋ ಬದಲು ಆಟೋಮೇಷನ್ ಅನ್ನೇ ಮುನ್ನಡೆಸಬೇಕು. ಭವಿಷ್ಯದ ಉದ್ಯೋಗ ಜಗತ್ತಿಗೆ ಕೇವಲ ಎಐ ಬಳಸೋರು ಬೇಕಾಗಿಲ್ಲ, ಬದಲಾಗಿ ಎಐಯ ಮೇಲ್ವಿಚಾರಕರು, ಅದರ ಆಡಿಟರ್ಗಳು ಮತ್ತೆ ಅದರ ನೈತಿಕತೆಯ ನೋಡ್ಕೊಳ್ಳೋರು ಬೇಕಾಗ್ತಾರೆ. ಅಂದ್ರೆ ಯಂತ್ರಗಳನ್ನ ಪ್ರಶ್ನಿಸುವ, ಅದಕ್ಕೆ ಡೈರೆಕ್ಷನ್ ಕೊಡುವ ಮತ್ತು ಅದರ ಮಿತಿಗಳನ್ನ ಅರ್ಥ ಮಾಡ್ಕೊಳ್ಳುವ ಪಾತ್ರಗಳಿಗೆ ಮುಂದೆ ಹೆಚ್ಚು ಮೌಲ್ಯ ಸಿಗತ್ತೆ. ಆದ್ರೆ ಇದಕ್ಕೆ ಮಾನವನ ವಿವೇಚನೆ ಅತ್ಯಗತ್ಯ. ಸರಿ, ಹಾಗಿದ್ರೆ ಈ ವಿವೇಚನೆಯನ್ನ ಬೆಳೆಸೋದು ಹೇಗೆ? ಪರಿಹಾರ ಇರೋದು ಯಂತ್ರಗಳಿಂದ ನಕಲು ಮಾಡೋಕೆ ಸಾಧ್ಯವೇ ಇಲ್ಲದ ಮಾನವೀಯ ಸಾಮರ್ಥ್ಯಗಳನ್ನ ಬೆಳೆಸೋದ್ರಲ್ಲಿ. ಇದನ್ನೇ ನಾವು ನಾನ್ ಆಟೋಮೇಟಬಲ್ ಅಡ್ವಾಂಟೇಜಸ್ ಅಂತ ಕರಿಬೋದು. ಆ 5 ಪ್ರಮುಖ ಮಾನವೀಯ ಸಾಮರ್ಥ್ಯಗಳು ಅಂದ್ರೆ: 1. ವಿಮರ್ಶಾತ್ಮಕ ಚಿಂತನೆ. 2. ನೈತಿಕತೆ ಮತ್ತು ತಾತ್ವಿಕ ತರ್ಕ. 3. ಸೃಜನಾತ್ಮಕವಾಗಿ ಹೊಸ ಆಲೋಚನೆಗಳನ್ನ ರೂಪಿಸೋದು. 4. ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಇಮೋಷನಲ್ ಇಂಟೆಲಿಜೆನ್ಸ್. ಮತ್ತು 5. ಮೆಟಾ ಲರ್ನಿಂಗ್, ಅಂದ್ರೆ ಕಲಿಯೋದನ್ನೇ ಕಲಿಯುವ ಕಲೆ. ಈ ಕೌಶಲ್ಯಗಳೇ ಮಕ್ಕಳನ್ನು ಸಿಸ್ಟಮ್ಗಳಿಂದ ನಿಯಂತ್ರಿಸಲ್ಪಡುವವರ ಬದಲು ಸಿಸ್ಟಮ್ಗಳನ್ನೇ ನಿಯಂತ್ರಿಸುವವರನ್ನಾಗಿ ಮಾಡುತ್ತವೆ. ಈಗ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಬೇಕಾದ ಒಂದು ಚುರುಕಾದ ಪ್ರಶ್ನೆ: ನಾವು ಮಕ್ಕಳಿಗೆ ಕೇವಲ ಔಟ್ಪುಟ್ ಅಂದ್ರೆ ಉತ್ತರಗಳನ್ನ ಉತ್ಪಾದಿಸಲು ತರಬೇತಿ ನೀಡ್ತಿದ್ದೀವಾ, ಅಥವಾ ಇನ್ಸೈಟ್ ಅಂದ್ರೆ ಒಳನೋಟವನ್ನ ಸೃಷ್ಟಿಸಲು ಕಲಿಸ್ತಿದ್ದೀವಾ? ಯಾಕಂದ್ರೆ ಉತ್ತರಗಳನ್ನ ಯಾವುದೇ ಯಂತ್ರ ಕೊಡ್ಬೋದು,
ಆದ್ರೆ ಒಳನೋಟ ಮತ್ತು ಜ್ಞಾನ ಹುಟ್ಟೋದು ಮಾನವನ ವಿವೇಚನೆಯಿಂದ ಮಾತ್ರ. ಈ ಹೊಸ ವಾಸ್ತವದ ಬಗ್ಗೆ ನಾವೀಗ ಒಂದು ಕಠಿಣ ಸತ್ಯವನ್ನ ಎದುರಿಸಲೇಬೇಕು. ಯಾಕೆಂದ್ರೆ ನಾವು ತೆಗೆದುಕೊಳ್ಳೋ ನಿರ್ಧಾರಗಳೇ ನಮ್ಮ ಮುಂದಿನ ದಾರಿಯನ್ನ ನಿರ್ಧರಿಸ್ತವೆ. ಇಲ್ಲಿರುವ ಸಂದೇಶ ಅತ್ಯಂತ ಸ್ಪಷ್ಟ. ಯಾವುದೇ ತಟಸ್ಥ ಫಲಿತಾಂಶ ಇಲ್ಲ. ಏನನ್ನು ಮಾಡದೆ ಸುಮ್ಮನೆ ಇರೋದು ಕೂಡ ಒಂದು ಆಯ್ಕೆಯೇ, ಮತ್ತು ಅದಕ್ಕೂ ತನ್ನದೇ ಆದ ಪರಿಣಾಮಗಳಿವೆ. ಸಮಾಜ ನಾಳೆ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದ್ರಲ್ಲಿ ನಮ್ಮ ಇವತ್ತಿನ ನಿಷ್ಕ್ರಿಯತೆ ಕೂಡ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಇಲ್ಲಿ 2 ದಾರಿಗಳಿವೆ. ಒಂದು, ಆರಾಮ ಮತ್ತು ಅನುಕೂಲವನ್ನೇ ಬಯಸೋ ಮನಸ್ಸುಗಳು ಕೊನೆಗೆ ಸಿಸ್ಟಮ್ಸ್ಗಳಿಂದಲೇ ನಿರ್ವಹಿಸಲ್ಪಡ್ತವೆ. ಯಾರು ತಿಳುವಳಿಕೆಗಿಂತ ಸುಲಭದ ದಾರಿಗೆ ಆದ್ಯತೆ ಕೊಡ್ತಾರೋ ಅವರು ಅಂತಿಮವಾಗಿ ಎಐ ಮೇಲೆ ಅವಲಂಬಿತರಾಗ್ಬಿಡ್ತಾರೆ. ಇನ್ನೊಂದು ದಾರಿ ಇದು. ಶಿಸ್ತುಬದ್ಧವಾದ ಮತ್ತು ಸದಾ ಪ್ರಶ್ನಿಸುವ ಮನಸ್ಸುಗಳು ವ್ಯವಸ್ಥೆಗಳನ್ನೇ ನಿರ್ವಹಿಸ್ತವೆ. ಯಾರು ಬೌದ್ಧಿಕ ಶ್ರಮಕ್ಕೆ ಬೆಲೆ ಕೊಟ್ಟು ಅದನ್ನ ಬೆಳೆಸ್ಕೊಳ್ತಾರೋ ಅವರು ತಂತ್ರಜ್ಞಾನದ ಆಡಳಿತಗಾರರಾಗ್ತಾರೆ, ಅದನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಾರೆ. ಆಯ್ಕೆ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ನಮ್ಮ ದೃಷ್ಟಿಕೋನ ಏನಾಗಿರಬೇಕು? ಕೇವಲ ಎಐ ಬಳಕೆದಾರರಾಗೋದ್ರಿಂದ ಎಐ ಆಡಳಿತಗಾರರಾಗುತ್ತಾ ಸಾಗೋದು. ಇದು ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಮತ್ತು ಶಕ್ತಿ ತುಂಬುವ ದೃಷ್ಟಿ ಅಂತಾನೆ ಹೇಳ್ಬಹುದು. ಈ ದಾರಿಯಲ್ಲಿ ಸಾಗಲು 3 ಸ್ಪಷ್ಟ ಹೆಜ್ಜೆಗಳಿವೆ. ಮೊದಲನೇದು, ವಿವೇಚನೆಗೆ ಮೊದಲ ಆದ್ಯತೆ. ಅಂದರೆ ಶಿಕ್ಷಣದಲ್ಲಿ ಬರೀ ಕಂಠಪಾಠದ ಬದಲು ವಿಮರ್ಶಾತ್ಮಕ ತರ್ಕ, ನೈತಿಕ ಮೌಲ್ಯಮಾಪನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತು ಕೊಡೋದು. ಎರಡನೇದು, ಒಂದು ಸದೃಢವಾದ ಅಸ್ಮಿತೆಯನ್ನ ನಿರ್ಮಿಸೋದು. ಮಕ್ಕಳ ಸ್ವಾಭಿಮಾನವನ್ನ ನಾಳೆ ಇಲ್ಲವಾಗಬಹುದಾದ ಕೆಲಸದ ಮೇಲೆ ಕಟ್ಟದೆ ಅವರ ಗುಣ, ಮೌಲ್ಯಗಳು ಮತ್ತು ಸೃಜನಶೀಲತೆಯ ಮೇಲೆ ನೆಲೆಗೊಳಿಸೋದು. ಮತ್ತು ಮೂರನೇದು, ಎಐ ಜೊತೆ ಪಾಲುದಾರಿಕೆಯನ್ನ ಕಲಿಸೋದು. ಎಐಯನ್ನ ಪ್ರಶ್ನಾತೀತ ಅಧಿಕಾರ ಅಂತ ನೋಡದೆ ಅದನ್ನ ಪ್ರಶ್ನಿಸೋದು, ಪರಿಶೋಧಿಸೋದು ಮತ್ತು ನಿರ್ದೇಶಿಸೋದು ಒಂದು ಸಾಧನವಾಗಿ ಮಾತ್ರ ನೋಡೋದನ್ನ ಕಲಿಸ್ಬೇಕು. ಮತ್ತು ಕೊನೆಯದಾಗಿ ಈ ಮಾತು ನಮ್ಮೆಲ್ಲರ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಭವಿಷ್ಯವನ್ನ ರೂಪಿಸೋದು ಯಂತ್ರಗಳಲ್ಲ, ಬದಲಾಗಿ ಅವುಗಳಿಗೆ ಮಾರ್ಗದರ್ಶನ ನೀಡುವವರ ನೈತಿಕ ಸ್ಪಷ್ಟತೆ. ಇದು ನಮ್ಮ ಅಂತಿಮ ಗುರಿಯಾಗಬೇಕು. ನಮ್ಮ ಮುಂದಿನ ಪೀಳಿಗೆಯನ್ನ ಕೇವಲ ತಾಂತ್ರಿಕವಾಗಿ ನಿಪುಣರನ್ನಾಗಿ ಮಾಡೋದಲ್ಲ, ಬದಲಿಗೆ ನೈತಿಕವಾಗಿ ದೃಢವಾಗಿರುವ ನಾಯಕರನ್ನಾಗಿ ರೂಪಿಸೋದು ನಮ್ಮೆಲ್ಲರ ಕರ್ತವ್ಯ.